ನೆನ್ಬಿಡೋದು ಹೋಗ್ಬಿಡೋಣ ಅಂತ ಮನಸ್ಸು ತುಡಿತಾ ಇರ್ತದೆ. ಆದ್ರೂ ಕೂಡ ಮಳೆಯಲ್ಲಿ ನೆಂದ್ರೂ ಪರವಾಗಿಲ್ಲ, ಗಾಯ ವಾಸಿ ಆಗದೆ ಹೋದ್ರೂ ಪರವಾಗಿಲ್ಲ, ಈ ಕಾರ್ಯಕ್ರಮ ನೋಡ್ಲೇಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡ್ಕೊಂಡು ಇಲ್ಲಿ ಇವತ್ತು ಕುಂತ್ಕೊಂಡು ಬಿಟ್ಟಿದ್ದೀನಿ. ಒಳ್ಳೆ ಸಾಧನೆ ಮಾಡಿದ್ದೀವಿ. ಬೇಕಾದ್ರೆ ಇಡೀ ಓವರಾತ್ರಿ ನುಡಿಸ್ತೀನಿ, ಬಟ್ ಈಗ ಮಾತಾಡಬೇಕಾದ್ರೆ ಪನಿಷ್ಮೆಂಟ್ ತರ ನನಗೆ. ಸಿದ್ಧಗಂಗಾ ಶ್ರೀಗಳು ತೀರ್ಕೊಂಡಿದ್ರು, ಅವ್ರ ಬಗ್ಗೆ ಒಂದು ಗಜಲ್ ಬರ್ತದೆ, ಗುರುವಿಗೊಂದು ಗಜಲ್ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೆ. ಆ ಥರ ಬೇರೆ ಬೇರೆ ಥೀಮ್ಗಳನ್ನ ಆಯ್ಕೆ ಮಾಡ್ತಿದ್ರು. ಆದರೆ ಇವ್ರದ್ದು ಪ್ಯೂರ್ ಗಜಲ್ ಅಂದರೆ ಪ್ರೀತಿ, ಪ್ರೇಮ, ವಿರಹ, ಮದಿರೆ, ಈ ಥರದ್ದೇ ಥೀಮ್ಗಳನ್ನ ಇಟ್ಕೊಂಡು ಬರೆಯೋಂಥದ್ದು ತುಂಬ ಕಾಮನ್ ಆಗಿ ಸಿಗುವಂಥ ಗಜಲ್ ಪ್ರಕಾರ. ಹಾಗಾಗಿ ಇಂಥ ಗಜಲನ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋದು ನನಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಉಪಸಂಪಾದಕರಾಗಿ ಹಲವಾರು ದಿವಸ ರವಿ ಬೆಳಗೆರೆ ಜೊತೆಗೆ ಸಹ ಸಂಪಾದಕರಾಗಿ ಬಂದವರು. ಇತ್ತೀಚೆಗೆ ನಮಗೆ ಪರಿಚಯ ಆಗಿರೋದು ನನ್ನ ಓದಿನ ಮನೆ ಓಪನ್ ಇಂಗ್ಲೀಷ್ಗೆ ಗಜಲ್ಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ನಾನು ಟ್ರಾನ್ಸ್ಲೇಟ್ ಮಾಡಿರುವಂಥ ಕನ್ನಡ ಗಜಲ್ಸು ಕೆನಡಾದ ಈಸ್ಟರ್ನ್ ಸ್ಟ್ರಕ್ಚರ್ಸ್ ಅನ್ನುವಂಥ ಒಂದು ಪತ್ರಿಕೆಯಲ್ಲಿ 2 ಸರಿ ಪಬ್ಲಿಷ್ ಆಗಿದೆ. ನನ್ನ ಅಂದರೆ ಇದನ್ನು ಸಲ ಯಾವಾಗ ಕನ್ನಡನ ಕೆನಡಾದಲ್ಲಿ ಹೋಗಿ ನೆಲೆಸಿರೋದಕ್ಕೆ ನೀವು ಸಹಾಯ ಮಾಡಿದ್ದಾರೆ. ನಾನು ಕೂಡ ತುಂಬ ಕಡಿಮೆ ಇಲ್ಲಿ ಬಂದು ಗಜಲ್ಗಳನ್ನ ಹಾಡ್ತಾ ಇರೋದ್ರ ಜೊತೆಗೆ ಅವರು ಪ್ರೇಮಕ್ಕೆ ಫಿಕ್ಸ್ ಆಗಿದ್ದಾರೆ. ನನಗೆ ಬೇಕಾಗಿರೋದು ಅವಧೂತರ ಹಾಡುಗಳನ್ನು ಹಾಡುವಂಥ ಒಂದು ತಂಡ ಬೇಕು, ಮತ್ತು ಕನ್ನಡ ಗಜಲ್ ಕವಾಲಿ ಇದು ಬೇಕಾಗಿತ್ತು. ನಾನು ಹುಡುಕ್ತಾ ಇದ್ದೆ, ಆ ಹುಡುಕೋಬಳ್ಳಿ ಕಾಲೇಜ್ ಸಿಕ್ತು ನನಗೆ. ಫೇಸ್ಬುಕ್ನಲ್ಲಿ ಅನುರಾಗ್ ಗದ್ದೆಯವರ ಒಂದು ವಾಲ್ನಲ್ಲಿ ನೋಡಿದಂಥ ಸಂದರ್ಭದಲ್ಲಿ 100 ಗಜಲ್ ಯಾತ್ರೆ ಅದನ್ನು ಇತ್ತೀಚೆಗೆ 1-2 ತಿಂಗಳು ಮೊದಲು ಪ್ರಾರಂಭ ಆಯಿತು. ನಮ್ಮದು 5ನೇ ಕಾರ್ಯಕ್ರಮನೋ 3ನೇ ಕಾರ್ಯಕ್ರಮ ಆಗಬೇಕಾಗಿತ್ತು. ಕಾರಣಗಳಿಂದ ಮುಂದೆ ಬಂದು ಇವತ್ತು 7ನೇ ಕಾರ್ಯಕ್ರಮ. ಅವರ 100 ಹೆಜ್ಜೆಯ ಜೊತೆಗೆ ನಾವು 7ನೇ ಹೆಜ್ಜೆಯನ್ನು ಇಟ್ಟಿದ್ದೀವಿ. ಒಂದು ಅರ್ಥಪೂರ್ಣವಾಗಿ ನಮ್ಮ ತಬಲಾ ವಾದಕರಾಗಿರ್ಬೋದು, ಕೀಬೋರ್ಡ್ ವಾದಕರಾಗಿರ್ಬೋದು, ಮತ್ತೆ ಒರಿಸ್ಸಾದಿಂದ ಬಂದಿರತಕ್ಕಂಥವ್ರು, ಮತ್ತೆ ನಮ್ಮ ಮುಖ್ಯ ಕೀರ್ತನಕ ನಮ್ಮ ಹಾಡುಗಾರ ಆಗಿರ್ಬೋದು. ಭಾಳ ಸಂತೋಷ ಆಗ್ತದೆ ನನಗೆ. ಏನಿದ್ರು ಈಗ ಆಕ್ಸಿಡೆಂಟ್ ಆಗಿದೆ, ಎಲ್ಲಿ ಮಳೆಯಲ್ಲಿ ನೆನ್ಬಿಡೋದು ಹೋಗ್ಬಿಡೋಣ ಅಂತ ಮನಸ್ಸು ತುಡಿತಾ ಇರ್ತದೆ. ಆದ್ರೂ ಕೂಡ ಮಳೆಯಲ್ಲಿ ನೆಂದ್ರೂ ಪರವಾಗಿಲ್ಲ, ಗಾಯ ವಾಸಿ ಆಗದೆ ಹೋದ್ರೂ ಪರವಾಗಿಲ್ಲ, ಈ ಕಾರ್ಯಕ್ರಮ ನೋಡ್ಲೇಬೇಕು ಅಂತ ಒಂದು ದೃಢ ನಿರ್ಧಾರ ಮಾಡ್ಕೊಂಡು ಇಲ್ಲಿ ಇವತ್ತು ಕುಂತ್ಕೊಂಡು ಬಿಟ್ಟಿದ್ದೀನಿ. ಯಾಕೆಂದ್ರೆ ಕನ್ನಡ ಗಜಲ್ ಕಾರ್ಯಕ್ರಮ ಅಂದ್ರೆ ನನಗೆಲ್ಲೂ ಇಲ್ಲದು ಒಂಥರ ಆನಂದ ಆಗ್ತು. ನಿಮಗೋಸ್ಕರ ಬದಲಾಗ್ತಾ ಇದೆ. ಒಬ್ಬರು ನಾವು ಸಂಪಾದನೆ ಮಾಡ್ತೀವಲ್ಲ,
ನಾನು ಅಂದ್ಕೊಂಡಿದ್ದೆ ಗೋದ್ರೇಜ್ ಮತ್ತು ಇಂಡಿಕಾ ಏರ್ ಕಲರ್ ಶಾಂಪು ಇದ್ದ ಕೂದಲು ಕಪ್ಪು ಹಾಕ್ಸ್ಕೊಂಡ್ರು ಸ್ವಲ್ಪ ಜನ ಮಾತಾಡ್ತಾರೆ ಅಂತ ಈಗ ಬಂದಾಗ ಕಾಣಿಸ್ತಿದೆ. ಸ್ವಲ್ಪ ಮಕ್ಕಳು ಕೇಳ್ತಿದ್ದಾರೆ ಗಜಲ್ನ. ಸರ್ ನಮ್ಗೆ 15 ವರ್ಷದ ಮುಂಚೆ ಗಜಲ್ ಏನನ್ನ ಕೇಳಿದ್ರೆ ನಾನು ಮಲಯಾಳಿ ಹುಡುಗಿ ಪ್ಲೀಸ್ ಮದುವೆ ಆಗಿದ್ದೆ, ಸ್ವಲ್ಪ ಹಾಡೇನೋ ಮದುವೆ ಆಗಿದ್ದೆ, ನಾನು ಹಾಡು ಬರ್ತಿರ್ಲಿಲ್ಲ, ನನಗೆ ಸ್ವಲ್ಪ ಕಲಿಸ್ತಿದ್ದೇನೋ. ಎಂಥ ಅದ್ಭುತ ಕಲಾವಿದರು ಅಂತಂದ್ರೆ ಬಹುಶಃ ಕಣ್ಣಲ್ಲೇ ಪ್ರೀತಿ ಮಾಡೋದನ್ನ ತೋರಿಸ್ತಿದ್ರು. ಮುಂದ್ಗಡೆ ಕೂಡ ಬೇರೆ ಸರ್ ಅದೇ ಹೇಳ್ತಿದ್ದೆ, ಸರ್ ಇವ್ರು ಮಾತಾಡಬೇಕಾಗಿಲ್ಲ ಸರ್, ಕಣ್ಣಲ್ಲೇ ಪ್ರೀತಿ ಮಾಡೋದನ್ನ ಕಲಿಸ್ತಿದ್ದಾರೆ. ಒಂದೆರಡು ಅವ್ರು ಕನ್ನಡ ಮಾತಾಡ್ತಾರೆ, ಇಲ್ಲ ಒಂದೆರಡು ಅಭಿನಂದನೆ ಅವ್ರ ಭಾಷೆಯಲ್ಲಿ ಕೇಳಿ ತುಂಬಾ ಚೆನ್ನಾಗಿರುತ್ತೆ. ನಾವು ಸಿಕ್ಕಾಗೆಲ್ಲ ನಾವು ಹಿಂದಿ ಮಾತಾಡ್ತಿದ್ರೆ ಜಾಸ್ತಿ ಕನ್ನಡ ಮಾಡಿ ಅವ್ರ ಕನ್ನಡ ನಾವು ಎಂಜಾಯ್ ಮಾಡ್ತೀವಿ. ದಯವಿಟ್ಟು ಮೈಕ್ ಒಂದೆರಡು ನಿಮ್ಮ ಕಡೆಯಿಂದ ಇವ್ರ ಭಾಷೆ ಅವ್ರ ಭಾಷೆ ಹೆಂಗಿರುತ್ತೆ ನೋಡಿ, ನಿಮ್ಮ ಅಭಿಪ್ರಾಯ. ಹಲೋ, ಕೇಳಿಸ್ತಾ ಇದೆ ಕರೆಕ್ಟಾಗಿ? ಎಲ್ಲರಿಗೂ ನಮಸ್ಕಾರ. ನಮಸ್ಕಾರದಲ್ಲಿ ಹೋಲಿಸ್ತಾ ಇದ್ದಾರೆ. ಈ ಬೇಕಾದ್ರೆ ಇಡೀ ಓವರಾತ್ರಿ ನುಡಿಸ್ತೀನಿ, ಬಟ್ ಈ ಮಾತಾಡಬೇಕಾದ್ರೆ ಪನಿಷ್ಮೆಂಟ್ ಥರ ನನಗೆ ಕಲಾವಿದರಿಗೆ ಅಷ್ಟೇ. ಮಳೆ ಬರುತ್ತಿದೆ, ಮಳೆ ಬರುತ್ತಿದೆ. ಒಳ್ಳೆ ಸಾಧನೆ ಮಾಡಿದ್ದೀವಿ. ನಮಗೆ ಕನ್ನಡ ಕೇಳಿದ್ದೀನಿ, ಅವಾಗ ಅನ್ಕೊಂಡು ಯಾರು ಮಾಡಲಿಲ್ಲ, ಕನ್ನಡ ಕಮಾಲಿ ಇದನ್ನ ಯಾರು ಮಾಡಲಿಲ್ಲ.